ಹಿಂದೆ ಅರ್ಜುನ ಶ್ರೀಕೃಷ್ಣರ ಬಳಿ ಕೇಳ್ತಾರೆ, ನನಗೆ ನೀವು ನರಸಿಂಹಸ್ವಾಮಿಯ ರೂಪದಲ್ಲಿ ದರ್ಶನವನ್ನು ನೀಡಬೇಕು. ಋಷಿಗಳು ಈ ನದಿಯಲ್ಲಿ ಸ್ನಾನ ಮಾಡಿ ಪ್ರತಿದಿನ ನರಸಿಂಹನ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಅರ್ಜುನಪುರಿ ಮತ್ತು ಕದಂಬ ಪುಣ್ಯಕ್ಷೇತ್ರ ಅಂತಲೂ ಕರೀತಾರೆ. ಹೊಯ್ಸಳರ ರಾಜ ವಿಷ್ಣುವರ್ಧನನ ತಾಯಿಗೆ ದೃಷ್ಟಿ ಕಳೆದು ಹೋಗಿರುತ್ತೆ. ಆಮೇಲೆ ಪಕ್ಕದಲ್ಲಿ ವರದರಾಜ ಸ್ವಾಮಿ ಇದೆ, ಅದು 16 ಅಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ. ಈ ಮಂತ್ರ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿರಬೇಕು ನಾನು ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ. ಈ ಕ್ಷೇತ್ರನ ಅರ್ಜುನಪುರಿ ಅಂತ ಕರಿತಿದ್ರು. ಹಾಗೆಯೇ ಇಲ್ಲಿ ಕದಂಬ ಋಷಿಗಳು ತಪಸ್ಸು ಮಾಡಿದ್ರಿಂದ ಕದಂಬ ಕ್ಷೇತ್ರ ಅಂತಲೂ ಕರಿತಿದ್ರು. ಯಾವುದಪ್ಪ ಈ ಊರು, ಯಾವುದು ಈ ಕ್ಷೇತ್ರ ಅಂತ ಅನ್ಕೋತಿದ್ದೀರಾ? ಈ ಊರಿಗೆ ಮದ್ದೂರು ಅಂತ ಕರೀತಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಮದ್ದು ಗುಂಡುಗಳನ್ನು ತಯಾರಿಸಿದ್ರು ಅಂತ ಹೇಳ್ತಾರೆ, ಅದಕ್ಕೆ ಮದ್ದೂರು ಅಂತ ಹೆಸರಾಗಿದೆ. ಈ ದೇವಸ್ಥಾನ ಯಾವುದು ಅಂತಂದರೆ ಇಲ್ಲಿನ ಪ್ರಮುಖವಾದಂತಹ ದೇವಸ್ಥಾನ ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಾಲಯ. ಈ ದೇವಸ್ಥಾನದ ಪುರಾಣ ಏನು, ಇತಿಹಾಸ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಮತ್ತ್ಯಾಕೆ ತಡ, ಬನ್ನಿ ದೇವಸ್ಥಾನನ ನೋಡ್ಕೊಂಬರೋಣ. ಮದ್ದೂರು ಕರ್ನಾಟಕದ ಶಿಂಷಾ ನದಿಯ ತೀರದಲ್ಲಿರುವ ಒಂದು ಪವಿತ್ರ ಕ್ಷೇತ್ರ. ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಈ ಊರು ಅರ್ಜುನಪುರಿ ಮತ್ತು ಕದಂಬ ಪುಣ್ಯಕ್ಷೇತ್ರ ಅಂತಲೂ ಕರೀತಾರೆ. ಮದ್ದೂರು ಅನ್ನೋ ಹೆಸರಿಗೂ ಒಂದು ಇತಿಹಾಸ ಇದೆ. ಹಿಂದೆ ಇಲ್ಲಿ ಮದ್ದು ಅಂದರೆ ಗನ್ ಪೌಡರ್ ತಯಾರಿಸ್ತಾ ಇದ್ರು ಅಂತ ಹೇಳ್ತಾರೆ, ಅದರಿಂದ ಮದ್ದೂರು ಅನ್ನೋ ಹೆಸರು ಬಂತು ಅಂತ. ಮತ್ತೊಂದು ಕತೆ ಪ್ರಕಾರ ಮದ್ದೂರಮ್ಮ ದೇವಿಯ ಹೆಸರಿನಿಂದಲೂ ಈ ಊರಿಗೆ ಮದ್ದೂರು ಅಂತ ಹೆಸರು ಬಂದಿದೆ. ಈ ಮದ್ದೂರಿನ ಹೃದಯ ಭಾಗದಲ್ಲಿರೋ ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಹಿಂದೆ ಅರ್ಜುನ ಶ್ರೀಕೃಷ್ಣರ ಬಳಿ ಕೇಳ್ತಾರೆ, ನನಗೆ ನೀವು ನರಸಿಂಹಸ್ವಾಮಿಯ ರೂಪದಲ್ಲಿ ದರ್ಶನವನ್ನು ನೀಡಬೇಕು ಅಂತ. ಆದರೆ ಶ್ರೀಕೃಷ್ಣರು ಹೇಳ್ತಾರೆ, ಇದು ಅಸಾಧ್ಯ, ಮತ್ತೆ ಇನ್ನೊಂದು ಸತಿ ನರಸಿಂಹನ ಅವತಾರ ತಾಳೋದಕ್ಕಾಗಲ್ಲ, ಆದ್ದರಿಂದ ನೀನು ನನ್ನನ್ನು ವಿಗ್ರಹದ ರೂಪದಲ್ಲಿ ದರ್ಶನವನ್ನು ಪಡಿಬೋದು ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವರು ವಿಶ್ವಕರ್ಮರಿಂದ ನರಸಿಂಹಸ್ವಾಮಿಯ ವಿಗ್ರಹವನ್ನು ಮಾಡಿಸಿ ಅರ್ಜುನನಿಗೆ ದರ್ಶನವನ್ನು ಮಾಡುತ್ತಾರೆ. ಆ ಮೂರ್ತಿಯೇ ನಂತರ ಮದ್ದೂರಿನಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳ್ತಾರೆ. ಈ ದೇವರು ಬಹಳ ವಿರಾಟ, ಉಗ್ರ ಸ್ವರೂಪದಲ್ಲಿ ಕಾಣಿಸ್ತಾರೆ. ಹಿರಣ್ಯಕಶಿಪುವನ್ನು ಹರಿದು ಹಾಕುತ್ತಿರುವ ಉಗ್ರ ರೂಪ. ಒಂದು ಕಡೆ ಪ್ರಹ್ಲಾದ, ಇನ್ನೊಂದು ಕಡೆ ಗರುಡ. ಇದು ನೋಡೋದಕ್ಕೆ ಭಯಾನಕವಾದರೂ ಭಕ್ತರಿಗೆ ಅಭಯ ನೀಡುವ ದೇವರು. ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ಅಭಿವೃದ್ಧಿಯಾಯಿತು. ದೇವಾಲಯದಲ್ಲಿ 2 ಪ್ರಕಾರಗಳು ಇದ್ದು ಒಳಗೆ ಇನ್ನೂ ಹಲವಾರು ಸಣ್ಣ ದೇವಾಲಯಗಳು ಇವೆ. ಇಲ್ಲಿ ಶ್ರೀನಿವಾಸ, ಯಶೋಧ, ಕೃಷ್ಣ, ಸೀತಾ, ರಾಮ, ಲಕ್ಷ್ಮಣ, ಹನುಮಂತ ದೇವರುಗಳ ದರ್ಶನವೂ ಸಿಗುತ್ತದೆ. ವಿಶೇಷವಾಗಿ ಹನುಮಂತನು ರಾಮನ ಎಡಬದಿಯಲ್ಲಿರುವ ಅಪರೂಪದ ದೃಶ್ಯ ಇಲ್ಲಿದೆ. ಹಿಂದೆ ಕದಂಬ ಋಷಿಗಳು ಈ ನದಿಯಲ್ಲಿ ಸ್ನಾನ ಮಾಡಿ ಪ್ರತಿದಿನ ನರಸಿಂಹನ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಆದ್ರಿಂದ ಈ ಸ್ಥಳಕ್ಕೆ ಕದಂಬ ಪುಣ್ಯಕ್ಷೇತ್ರ ಅಂತಲೂ ಕರೀತಾರೆ. ಶ್ರೀ ಗುರು ಬ್ರಹ್ಮ. ಇದು ಉಗ್ರ ನರಸಿಂಹಸ್ವಾಮಿ. ಸ್ವಾಮಿಗೆ 8 ಕೈ, 1 ಕಣ್ಣು, ಹಿರಣ್ಯಕಶಿಪುನ ಬಗಿತಾ ಇರೋದು. ಇದು ಭಾರಿ ಪ್ರಸಿದ್ಧ ಇತಿಹಾಸ. ಇದು ಸುಮಾರು 1500 ವರ್ಷದ ಹಳೆಯ ದೇವಸ್ಥಾನ. ಇಲ್ಲಿ ಹಿಂದೆ ಅರ್ಜುನ ವಾಸ ಇದ್ದ, ಅದರಿಂದ ಅರ್ಜುನಪುರಿ ಅಂತಲೂ ಕರಿತಾ ಇದ್ರು. ಆಮೇಲೆ ಪಕ್ಕದಲ್ಲಿ ವರದರಾಜ ಸ್ವಾಮಿ ಇದೆ, ಅದು 16 ಅಡಿ.
ಆಮೇಲೆ ಸ್ವಾಮಿ ನರಸಿಂಹಸ್ವಾಮಿ ಅವರಿಗೆ ಇಬ್ಬರು ಅಮ್ಮನವರು, ಒಂದು ಸೌಮ್ಯ ನಾಯಕಮ್ಮ, ಇನ್ನೊಂದು ನರಸಿಂಹ ನಾಯಕಮ್ಮ ಅಂತ. ಆಮೇಲೆ ಪಕ್ಕದಲ್ಲಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇದೆ, ಗುರುಗಳಿದೆ. ಇದು ತುಂಬ ಇತಿಹಾಸ. ಅದರ ನಂತರ ಇಲ್ಲಿ ಚೋಳರು ವಯಸ್ಸು ಇಲ್ಲಿ ನದಿ ಇದೆ, ನದಿ ಎಲ್ಲ ಇಲ್ಲಿ ಹೆಸರುವಾಸಿ. ಇಲ್ಲೇ ಪಕ್ಕದಲ್ಲಿ ಒಳಾಂಜನೇಯ ದೇವಸ್ಥಾನವೂ ಇದೆ. ಅದ್ರ ಪಕ್ಕ ಒಂದು 5 ಕಿಲೋಮೀಟ್ರ್ ವೈದ್ಯನಾಥೇಶ್ವರ ದರ್ಶನ ಅಂದರೆ ವೈದ್ಯನಾಥಪುರನೂ ಇಲ್ಲಿ ಹೆಸರುವಾಸಿ. ಈ ದೇವಸ್ಥಾನದ ಪಕ್ಕದಲ್ಲೇ ಇರೋ ಶ್ರೀ ವರದರಾಜಸ್ವಾಮಿ ದೇವಸ್ಥಾನವು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಹೊಯ್ಸಳರ ರಾಜ ವಿಷ್ಣುವರ್ಧನನ ತಾಯಿಗೆ ದೃಷ್ಟಿ ಕಳೆದು ಹೋಗಿರುತ್ತೆ. ಆಗ ರಾಮಾನುಜಾಚಾರ್ಯರು ಈ ದೇವರ ದರ್ಶನ ಪಡೆಯಲು ಹೇಳ್ತಾರೆ. ಇಲ್ಲಿ ಮಾಡಿದ ಪ್ರತಿಷ್ಠಾಪನೆಯಿಂದ ಅವರಿಗೆ ಮತ್ತೆ ಕಣ್ಣು ಬಂತು ಅಂತ ಹೇಳ್ತಾರೆ. ಮದ್ದೂರು, ಬೆಂಗಳೂರು, ಮೈಸೂರು ಹೆದ್ದಾರಿಯಲ್ಲೇ ಈ ಪುಣ್ಯಕ್ಷೇತ್ರ ಇದೆ. ಚನ್ನಪಟ್ಟಣ ಮತ್ತು ಮಂಡ್ಯ ಮಧ್ಯೆ ಇರುವ ಈ ಸ್ಥಳಕ್ಕೆ ಬಸ್ ಮತ್ತು ರೈಲು ವ್ಯವಸ್ಥೆ ಸುಲಭವಾಗಿ ಸಿಗುತ್ತೆ. ಭಯಾನಕ ರೂಪದಲ್ಲಿದ್ದರೂ ಭಕ್ತರಿಗೆ ಕರುಣೆ ತೋರುವ ದೇವರು ಉಗ್ರ ನರಸಿಂಹಸ್ವಾಮಿ. ಒಮ್ಮೆ ಇಲ್ಲಿ ಬಂದು ದರ್ಶನ ಮಾಡಿದರೆ ಮನಸ್ಸಿಗೆ ಒಂದು ವಿಭಿನ್ನ ಶಾಂತಿ ಸಿಗುತ್ತೆ. ಇದಾಗಿತ್ತು ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ವಿಶೇಷತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.